ಯಾವುದಪ್ಪ ಲ್ಯಾರಿ ಆಕ್ಸಿಡೆಂಟ್ ಆಗಿದೆ ಅಂತ ನೋಡ್ತಿದ್ದೀರಾ? ಕೊನೆ ತನಕ ನೋಡ್ರಿ ಗಾಯ್ಸ್, ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಿರಿಯೂರು ಹುಡುಗ. 100 ಡೇಸ್ನಾಗೆ 5K ಕಂಪ್ಲೀಟ್ ಮಾಡೋ ಡೇ 11. ನಾನು ಹೋಗಿದ್ದೆ ಸೀದಾ ಗೋಡಂತಾಗ ಹೋದರೆ ನಮ್ಮ ಅಣ್ಣವ್ರು ಕಾಯಿ ತಗೊಂಬಂದಿದ್ರು. ಆಯ್ತಂತ ಹೋಗಿ ಗೋಡಂಬ ಬೀಗ ಬಿಚ್ಚಿ ವಿಡಿಯೋ ಮಾಡ್ತೀವಿ ಅಂತ ನಮ್ಮ ಅಣ್ಣ ಈ ಥರ ಹೇಳ್ಬಿಡದ. ಅಣ್ಣ ಇನ್ನು ಏನೋ ಬೇಕಣ್ಣ. ಹುಡುಗರು ಪಾಪ ಅಲ್ಲಿ ಗಾಡಿ ಅನ್ಲೋಡ್ ಮಾಡ್ತಾರೆ. ಇವ್ರು ಬಂದು ಇಲ್ಲಿ ಗಾಡಿ ಓಡಿಸ್ಕೊಂಬಂದು ಸುಸ್ತಾಗಿ ಬಿಟ್ಟು ಎಳ್ಳೀರು ಕುಡಿತಿದ್ರು. ಆಮೇಲೆ ಹುಡುಗರು ಬೇರೆ ಕರೆದ್ರು, ಗಾಡಿ ಖಾಲಿ ಆಗೈತೆ ಬರ್ರಿ ಗಾಡಿ ಮುಂದೆ ಬಿಡ್ರಿ ಅಂತ. ಆಯ್ತಂತ ತಗೊಂಡೋಗಿ ನಾನೇ ಅಲ್ಲಿ ಮುಂದೆ ಬಿಟ್ಟೆ. ಅವರು ತಗೊಂಡು ಹೊಲ್ಟ್ರು ಅಲ್ಲಿಂದ. ನಾನು ಅಲ್ಲಿ ಸೀದಾ ಹೊಲ್ಟಿದ್ದೆ ಮನೆ ಕಡೆ. ಅಷ್ಟೊತ್ತಿಗೆ ನಮ್ಮ ಹುಡುಗ ಬೇರೆ ಫೋನ್ ಮಾಡ್ದ, ಬಾರೋ ಮಜಾ ಟೌನ್ಗೆ ಹೋಗೋಣ ಅಂತ. ಆಯ್ತಂತ ಅವ್ನಿಗೂ ಹಾಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಟೌನ್ ಕಡೆ. ಟೌನ್ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಹುಡುಗನೂ ಬಂದ. ಅವ್ನಿಗೊಂದು ಸ್ವಲ್ಪ ಬಿಲ್ ಹಾಕಿ ಅವನಿಗೆ ಕೊಟ್ಟು ಹೋದ ಬಿಲ್ಲು. ಆಯ್ತಂತ ನಾವು ಅಲ್ಲಿ ಸೀದಾ ಹೊಲ್ಟಿದ್ದೆ ಊರಿಗೆ. ಅಷ್ಟೊತ್ತಿಗೆ ನಮ್ಮ ಅಣ್ಣವ್ರು ಬೇರೆ ಫೋನ್ ಮಾಡಿದ್ರು, ಕಾಯ್ದವ ಬಾ ಅಂತ. ಆಯ್ತಂತ ಅಲ್ಲಿ ಸೀದಾ ಹೊಲ್ಟಿದ್ದೆ ಗೋಡಂಬ ತಗೋಗಿ ಆಟೋ ತಗೊಂಬಂದು ಹೊರಗಡೆ ಬಿಟ್ಟು ಒಂದು ಸ್ವಲ್ಪ ಹಸು ನೀರು ಬೇರೆ ಇಕ್ಬೇಕಿತ್ತು. ನೀರಿಕ್ಕಿ ಅಲ್ಲಿ ಅದ್ರಾಗೆ 3 ಜನ ಮುಂದೆ ಕುಕ್ಕೊಂಡು ಹೋದ್ವಿ. ಹಿಂದೆ ಎಷ್ಟೊಂದು ಜಾಗ ಐತೆ. ನಮ್ಮ ಹುಡುಗರು ಯಾರು ಹೋಗ್ತಿಲ್ಲ ಹಿಂದೆ ಕುಕ್ಕಮ್ಮಕ್ಕೆ. ಆಯ್ತು ಕುಕ್ಕಳ್ರಪ್ಪ ಅಂತ ಅವ್ರಿಗೆ ಹಾಕೊಂಡಲ್ಲ. ಸೀದಾ ಹೋಗಿದ್ದೆ ಡೀಸೆಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸಾರಿ ಡೀಸೆಲ್ ಬೇರೆ ಕಮ್ಮಿ ಇತ್ತು ಹಾಕ್ಸ್ಕೊಂಡು ಅಲ್ಲಿ ಸೀದಾ ಹೊಲ್ಟ್ವಿ. ಇಲ್ಲಿಗೆ ಬಂದು ನೋಡ್ರಿ ಆಗಲಿ ನಮಾಜಿ ಬೇರೆ ಟೈಮ್ ಆಗಿತ್ತು. ಮಸೀದಿ ಅಲ್ಲೇ ಪಕ್ಕದಾಗಿತ್ತು. ಹೋಗಿ ನಾನು ನಮ್ಮ ಹುಡುಗ ನಮಾಜಿ ಎಲ್ಲ ಮಾಡ್ಕೊಂಡು ಅಲ್ಲಿ ಸೀದಾ ಹೊಲ್ಟ್ವಿ. ಇದು ಯಾವ ಊರ ಅಂತ ಹಂಗೆ ಕಮೆಂಟ್ ಮಾಡಿರಿ. ಯಾರು ನೋಡಿದರೆ ಈ ಊರು ಯಾರು ನೋಡ್ತಿದ್ರೆ ಕಮೆಂಟ್ ಮಾಡಿ. ಫೈನಲಿ ಸ್ಪಾಟಿಗಂತೂ ಬಂದು ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಅಣ್ಣವ್ರಿಗೆ ದುಡ್ಡು ಕೊಟ್ಟು ಅಲ್ಲಿ ಸೀದಾ ಹೊಲ್ಟ್ವಿ. ಹೋಗ್ಬೇಕಾರೆ ಇಲ್ಲಿ ಯಾಕೋ ಫುಲ್ ಟ್ರಾಫಿಕ್ ಆಗಿತ್ತು. ಆಯ್ತಂದು ನಾವು ಅಲ್ಲಿ ಸೈಡಿಗೆ ಆಟೋ ಹಾಕಿ ನಾವು ನೋಡೋಣ ಅಂತ ಹೋದ್ವಿ. ನಮಗಿಂತ ಮುಂಚೆ ನಮ್ಮ ಅಣ್ಣವ್ರು ಬಂದು ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು, ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀ. ಅಲ್ಲೇ JCB ಬೇರೆ ಇತ್ತು, ಹಾಕೊಂಡು ಎಳಿತಿತ್ತದು. ಲಾಸ್ಟಿಗೆ ಬೆಲ್ಟೇ ಮುರಿದೋತು. ಹಂಗೆ ಮಾಡಿ ಕ್ಲಿಯರ್ ಮಾಡಿ ಟ್ರಾಫಿಕ್ ಅಲ್ಲಿಂದ ಬಿಟ್ಟರು. ಆಯ್ತಂದು ನಾವು ಅಲ್ಲಿ ಸೀದಾ ಹೊಲ್ಟ್ವಿ. ಹೊಟ್ಟೆ ಬೇರೆ ಹಸಿದಿತ್ತು. ಗೋಡಂಬನಾಗ ಒಂದು ಸ್ವಲ್ಪ ಕೆಲಸ ಬೇರೆ ಇತ್ತು. ಹುಡುಗರು ಮಾಡ್ಕೊಂಡು ಕೂಕೊಂಡಿದ್ರು. ಆಯ್ತಂದು ನಾನು ಮನೆಗೆ ಹೋಗಿ ಬಾಕ್ಸ್ನಾಗ ಕಟ್ಟಿಸ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಗೋಡಂತಾಗ ಬಂದು ಕಸ್ವಾಗಿ ಬಿರಿಯಾನಿ ತಿನ್ಕೊಂಡು ಮಕ್ಕಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಣ್ಣವ್ರು ಬೇರೆ ಬಂದರು. ಇನ್ನು 5 ನಿಮಿಷ ಆಗಿರಲಿಲ್ಲ ಮಕ್ಕಂಡು ಬಂದು ಕೆಲಸ ಕೊಟ್ಟರು. ನಮ್ಮ ಹುಡುಗ ಒಂದು ಇಲಿ ಮರಿಗೆ ಕೋಲ್ ತಗೊಂಡು ಕೊಡ್ತಾನೆ ನೋಡ್ರಿ ಒಂದು ವೀಡಿಯೋ ಒಂದ್ಸಲಿ. ಅದು ಇಲಿ ಮರಿನೇ ಎಲ್ಲ ಐತೆ, ಇವನೇ ಎಲ್ಲ ಹೊಡಿತಾನೆ. ಲಾಸ್ಟಿಗೆ ನಮ್ಮ ಅಣ್ಣ ಕಾಲ್ನಾಗೆ ತುಳಿದ್ಬಿಟ್ಟು ಸಾಯಿಸ್ಬಿಟ್ಟ. ಆಯ್ತಂತ ಒಂದು ಸ್ವಲ್ಪ ಕಸ ಬೇರೆ ಇತ್ತು. ಬೆಂಕಿ ಅಲ್ಲೇ ಕುತ್ಕೊಂಡಿದ್ವಿ ನಾವೆಲ್ಲ. ಕೆಲಸ ಎಲ್ಲ ಮಾಡ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ಟೌನಿಗೆ ಏನಕ್ಕೆ ಹೋಗ್ತೀರಾ ಅಂದರೆ ಅಣ್ಣಂತ ಟೀ ಕುಡಿಯೋಕ್ಕಲ್ಲ ಗಾಯ್ಸ್. ಎಲ್ಲರೂ ಕೇಳೋದು ಒಂದೇ ವಿಷಯ, ಅಣ್ಣನ ಹೋಟ್ಲದಾಗ ಏನು ಮಾಡ್ತೀರಾ ಅಂತ. ನಾನು ಇಲ್ಲೇ ವ್ಲಾಗ್ ಎಡಿಟ್ ಮಾಡೋದು ಗಾಯ್ಸ್. ಟೀ ಕುಡ್ಕೊಂಡು ಅಲ್ಲಿ ಸೀದಾ ಹೊಲ್ಟಿದ್ದೆ ನಮ್ಮ ಪಾಣ ನಮ್ಮ ಊರ ಕಡೆ ಅನ್ಕೊಂಡು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಟೇಕ್ ಕೇರ್, ಲವ್ ಯು ಆಲ್. ಫಾಲೋ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್.